ಇನ್ನು ನಾಳೆ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನವಾಗಿದ್ದು ಇವತ್ತು ರಾಜ್ಯಾದ್ಯಂತ ಪ್ರಚಾರಕ್ಕೆ ನಟ ದರ್ಶನ್ ಪಾಂಡವಪುರದಲ್ಲಿ, ಸುಮಲತಾ ಕೆಆರ್ ನಗರದಲ್ಲಿ, ಯಶ್ ಮತ್ತು ನಿಖಿಲ್ ಮಂಡ್ಯ ತಾಲೂಕಿನ ವಿವಿಧೆಡೆ ಇವತ್ತು ಅಬ್ಬರದ ಪ್ರಚಾರವನ್ನು ನಡೆಸುತ್ತಾರೆ. ನಾಳೆ ಬಹಿರಂಗ ಪ್ರಚಾರಕ್ಕೆ ನಾಳೆ ಸಾಯಂಕಾಲ 5:30ಕ್ಕೆ ಬಹಿರಂಗ ಪ್ರಚಾರ ಕೊನೆಯಾಗುತ್ತೆ. ಚುನಾವಣೆಗೆ 48 ಗಂಟೆಗಳ ಮೊದಲೇ ಪ್ರಚಾರ ಕೊನೆಯಾಗಬೇಕು. ಆಮೇಲೆ ಏನಿದ್ರು ಎಲ್ಲರೂ ಕ್ಷೇತ್ರವನ್ನು ಬಿಟ್ಟುಬಿಡಬೇಕಾಗುತ್ತೆ. ಅಭ್ಯರ್ಥಿಗಳು ಬೇಕಾದರೆ ಮನೆ ಮನೆ ಪ್ರಚಾರವನ್ನು ಮಾಡಬಹುದು. ಸೊ ಹಾಗಾಗಿ ಉಳಿದಿರೋದು 2 ದಿನ, ಇವತ್ತು ಮತ್ತು ನಾಳೆ. ಹಾಗಾಗಿ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನವಾಗಿದ್ದು ಇವತ್ತು ರಾಜ್ಯಾದ್ಯಂತ ಪ್ರಚಾರದ ಭರಾಟೆ ಜೋರಾಗುತ್ತೆ. ಮಂಡ್ಯ ಕೂಡ ಇದಕ್ಕಿಂತ ಹೊರತಾಗಿಲ್ಲ. ಕೊನೆಯ 2 ದಿನ ಮ್ಯಾಕ್ಸಿಮಮ್ ಎಫರ್ಟ್ ಹಾಕೋಣ ಅಂತ ನಟ ದರ್ಶನ್, ತಮ್ಮ ಕೈ ನೋವಾಗಿದೆ, ನಿನ್ನೆ ಅವರು ಅರ್ಧಕ್ಕೆ ತಮ್ಮ ಪ್ರಚಾರವನ್ನು ಮೊಟಕುಗೊಳಿಸಿ ಮೈಸೂರಿಗೆ ಹೋಗಿ ಟ್ರೀಟ್ಮೆಂಟನ್ನು ತಗೊಂಡಿದ್ದರು. ಆದರೂ ಇವತ್ತು ಮತ್ತೆ ದರ್ಶನ್ ಬರ್ತಾ ಇದ್ದಾರೆ. ಪಾಂಡವಪುರದಲ್ಲಿ ಪ್ರಚಾರ ಮಾಡ್ತಾರೆ, ಸುಮಲತಾ ಕೆಆರ್ ನಗರ ಭಾಗದಲ್ಲಿ ಪ್ರಚಾರ ಮಾಡ್ತಾರೆ. ಇನ್ನು ಯಶ್ ಮತ್ತು ನಿಖಿಲ್ ಮಂಡ್ಯ ತಾಲೂಕಿನ ವಿವಿಧ ಕಡೆ ಇವತ್ತು ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಇದು ಕೇವಲ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಉಳಿದಂತೆ ಕೂಡ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೂ ನಾಳೆ ಸಾಯಂಕಾಲ 5:30ಕ್ಕೆ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ. ಹಾಗಾಗಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಎಷ್ಟು ಬೇಕು ಅಷ್ಟು ಪ್ರಚಾರವನ್ನು ನಡೆಸ್ತಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ನರಸಿಂಹಮೂರ್ತಿ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಕೊನೆಯ 2 ದಿನಗಳು ಬಹಿರಂಗ ಪ್ರಚಾರಕ್ಕೆ, ಇವತ್ತು ಮತ್ತು ನಾಳೆ. ಈ ಸಂದರ್ಭದಲ್ಲೇ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಬರ್ತಾ ಇದ್ದಾರೆ. ಈ ವಿಚಾರ ಸುಮಲತಾ ಅವ್ರಿಗೂ ಕೂಡ ಗೊತ್ತಿರಬಹುದು. ಇದರಿಂದ ಏನಾದರೂ ವಿಚಲಿತರಾಗಿದ್ದಾರಾ, ಹೇಗೆ ವಿಚಾರ? ನಿಜ ಅರವಿಂದ್, ಯಾಕಂತ ಹೇಳಿದ್ರೆ ನಾಳೆ 6 ಗಂಟೆಗೆ, ನಾಳೆ ಸಂಜೆ 6 ಗಂಟೆ ಏನಿದೆ ಅದು ಬಹಿರಂಗ ಪ್ರಚಾರಕ್ಕೆ ಕೊನೆಯ ಸಮಯ. ಹೀಗಾಗಿ ಇವತ್ತು ಮತ್ತೆ ನಾಳೆ ಏನಿದೆ ಮತದಾರರನ್ನ ಎಷ್ಟು ತಲುಪೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ತಲುಪೋದಕ್ಕೆ ಎರಡೂ ಪಕ್ಷದ ಮುಖಂಡರು ಒಂದು ನಿರ್ಧಾರವನ್ನ ಮಾಡಿರ್ತಕ್ಕಂತಹದ್ದು. ಈಗಾಗಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಜೊತೆ ಇವತ್ತು ಪಾಂಡವಪುರದಲ್ಲಿ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ವೇದಿಕೆಯನ್ನ ಹಂಚಿಕೊಳ್ಳಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಸುಮಲತಾರವರು ಸಹ ಇವತ್ತು ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಹಲವೆಡೆ ಪ್ರಚಾರವನ್ನ ನಡೆಸೋದಕ್ಕೆ ಒಂದು ತಯಾರಿಯನ್ನ ಮಾಡ್ಕೊಂಡಿರ್ತಕ್ಕಂತಹದ್ದು. ಪ್ರಮುಖವಾಗಿ ನಾಳೆ ಏನಿದೆ, ನಾಳೆ ಮಂಡ್ಯದಲ್ಲಿ ಒಂದು ಬೃಹತ್ ಮೆರವಣಿಗೆಯನ್ನ ಮಾಡಿ ಒಂದು ಸಮಾವೇಶವನ್ನ ಮಾಡೋದಕ್ಕೆ ಈಗಾಗಲೇ ಸುಮಲತಾರವರು ಒಂದು ತೀರ್ಮಾನ ಮಾಡಿರ್ತಕ್ಕಂತಹದ್ದು. ಅದರ ಜೊತೆಗೆ ಚಿತ್ರರಂಗದ ಅನೇಕ ಗಣ್ಯರನ್ನ ಸೇರಿಸಿ ಒಂದು ಸಭೆ ಸಮಾರಂಭವನ್ನ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿರ್ತಕ್ಕಂತಹದ್ದು. ಓಕೆ, ಆದ್ರೆ ಇವತ್ತು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರಣೆ ಅದು. ಯಾಕೆಂದ್ರೆ ಯಾವಾಗ ಶಿವರಾಮೇಗೌಡರು ಸುಮಲತಾ ಗೌಡ್ತಿಯಲ್ಲ ನಾಯ್ಡುಗಳು ಅಂತ ಹೇಳಿದ್ರು, ಈಗ ನಾಯ್ಡುನೇ ಕರೆಸ್ತಾ ಇದ್ದಾರೆ ಪ್ರಚಾರಕ್ಕೆ JDSನವರು. ಸೊ ಹಾಗಾಗಿ ಸುಮಲತಾ ಅವರು ಕೂಡ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಏನಾದರೂ ರೆಡಿ ಆಗಿರ್ಬೇಕಲ್ಲ? ನಿಜ ಯಾಕಂತ ಹೇಳಿದ್ರೆ ಈಗಾಗಲೇ ಈ ದರ್ಶನ್ ಮತ್ತೆ ಸುಮಲತಾರವರು ನಾಯ್ಡುಗಳು, ಈ ನಾಯ್ಡುಗಳು ಗೌಡರನ್ನ ಆಳ್ಬೇಕಾ ಅನ್ನೋ ನಿಟ್ಟಿನಲ್ಲಿ ಶಿವರಾಮೇಗೌಡರು ಮಾತಾಡಿರ್ತಾರೆ. ಆದ್ರೆ ಇವತ್ತು ಪ್ರಮುಖವಾಗಿ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುರವರನ್ನ ತರ್ತಿರ್ತಕ್ಕಂಥದ್ದು ನಿಜಕ್ಕೂ ಒಂದ್ ರೀತಿ ಯಾವ ಮಟ್ಟಿಗೆ JDSಗೆ ಒಂದು ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಚಂದ್ರಬಾಬು ನಾಯ್ಡುರವರ ಪ್ರಚಾರಕ್ಕೆ ದೇವೇಗೌಡರು ಇಲ್ಲಿಂದ ಹೋಗಿರ್ತಾರೆ, ಇದೀಗ ಚಂದ್ರಬಾಬು ನಾಯ್ಡುರನ್ನ ಕರೆಸಿರ್ತಕ್ಕಂತಹದ್ದು. ಈ ಒಂದು ವಿಚಾರದಲ್ಲಿ ಪಕ್ಷ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ, ಯಾವ ನಡೆಯನ್ನ ಅನುಸರಿಸುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಬ್ಬ ನನ್ನ ಕೊಲೀಗ್ ಮಸೂದ್ನ ನಾನು ಮಾತನಾಡಿಸ್ತೀನಿ. ಮಸೂದ್, ದರ್ಶನ್ ಪಾಪ ಅವರಿಗೆ ಕೈ ನೋವು ಜಾಸ್ತಿಯಾಗಿ ನಿನ್ನೆ ಪ್ರಚಾರವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಮೈಸೂರಿಗೆ ಹೋಗಿದ್ರು. ಇನ್ನು 2 ದಿನ ಪ್ರಚಾರ ಇದೆ, ಇವತ್ತು ಮತ್ತು ನಾಳೆ. ದರ್ಶನ್ ಅವರು ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವಾಗ? ಅರವಿಂದ್, ಇವತ್ತು ಕೂಡ ಅವರು ಪ್ರಚಾರವನ್ನು ತೀವ್ರಗೊಳಿಸ್ತಾ ಇರ್ತಾರೆ. ಪಾಂಡವಪುರ ಮತ್ತು ಮೇಲುಕೋಟೆ ತಾಲೂಕಿನ ಸುಮಾರು 20 ಗ್ರಾಮಗಳಲ್ಲಿ ದರ್ಶನ್ ಅವರು ಅಬ್ಬರದ ಪ್ರಚಾರ ಮಾಡ್ತಾರೆ. ಕೈ ನೋವಿದ್ರು ಕೂಡ ಮತ್ತು ಗಂಟಲು ಕಟ್ಕೊಂಡಿದ್ರು ಕೂಡ ಅವರು ಆ ಪ್ರಚಾರದಲ್ಲಿ ಮಾತ್ರ ಹಿಂದೆ ಬಿದ್ದಿಲ್ಲ. ನೆನೆನೂ ಕೂಡ ಒಂದು 2 ಅವರ್ ಮೊಟಕುಗೊಳಿಸಿ ಮೈಸೂರಿಗೆ ಹೋಗಿ ಡಾಕ್ಟರಿಂದ ತಾತ್ಕಾಲಿಕ ಹೋಗಿ ಚಿಕಿತ್ಸೆ ಪಡ್ಕೊಂಡು ಮತ್ತೆ ವಾಪಸ್ ಬಂದು ಮದ್ದೂರು, KM ಹಲಗೂರು ಈ ಭಾಗದಲ್ಲೆಲ್ಲ ಅಬ್ಬರದ ಪ್ರಚಾರ ಮಾಡಿದ್ರು. ಮತ್ತೆ ಇವತ್ತು ಪಾಂಡವಪುರ ಮತ್ತು ಮೇಲುಕೋಟೆ ತಾಲೂಕಿನ 10 ಗ್ರಾಮಗಳಲ್ಲಿ ಅವರು ಪ್ರಚಾರ ಮಾಡ್ತಿದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ಇವತ್ತು ಭರ್ಜರಿಯಾಗಿ ಅವ್ರಿಗೆ ಸ್ವಾಗತ ಸಿಕ್ಕಿಲ್ಲ. ಆದ್ರೆ ದರ್ಶನ್ ಪ್ರಚಾರದ ವಿಶೇಷತೆ ಏನಂತಂದ್ರೆ ಸೈಲೆಂಟ್ ಆಗಿ ಯಾರನ್ನೂ ಟಾರ್ಗೆಟ್ ಮಾಡದೇನೆ ಡೈಲಾಗ್ ಹೊಡ್ಕೊಂಡು ಅಭಿಮಾನಿಗಳನ್ನ ರಂಜಿಸ್ಕೊಂಡು ಮಾತ್ರ ಪ್ರಚಾರ ಮಾಡ್ತಿದ್ದಾರೆ. ಅಂದ್ರೆ ಅವರ ಪ್ರಚಾರದ ವೈಖರಿಗೆ ಜನ ಮಾರು ಹೋಗ್ತಿದ್ದಾರೆ, ಅಭಿಮಾನಿಗಳು ಮಾರು ಹೋಗ್ತಿದ್ದಾರೆ. ಹಾಗಾಗಿ ಇವತ್ತು ಕೊನೆಯ ಹಂತದ ಮತ್ತೆ ನಾಳೆ 2 ದಿನವೂ ಕೂಡ ತೀವ್ರ ಮಟ್ಟದಲ್ಲಿ ದರ್ಶನ್ ಪ್ರಚಾರ ಮಾಡ್ತಾ ಇದ್ದಾರೆ. ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.